ಬೆಂಗಳೂರಿನ ಜನನಿಬಿಡ ಪ್ರದೇಶ ಚಿಕ್ಕಪೇಟೆಯ ಕುಂಬಾರಪೇಟೆಯ ಲಕ್ಷ್ಮೀ ಕಮರ್ಷಿಯಲ್ ಕಟ್ಟಡದ ಗೋದಾಮಿನಲ್ಲಿ ಬುಧವಾರ ಬೆಳಗ್ಗೆ ಅಗ್ನಿ ಅವಘಡ ಸಂಭವಿಸಿದ್ದು ಸುಮಾರು 10 ಅಂಗಡಿಗಳಿಗೆ ಹಾನಿಯಾಗಿದೆ ಎಂದು ಅಗ್ನಿಶಾಮಕ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿರಬಹುದು ಎಂದು ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಶಂಕಿಸಿದ್ದಾರೆ. ಪ್ಲಾಸ್ಟಿಕ್ ಪೈಪ್ ಮತ್ತು ಹಾರ್ಡ್ವೇರ್ ವಸ್ತುಗಳನ್ನು ಸಂಗ್ರಹಿಸಿದ್ದ 3 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಪಕ್ಕದ ಫ್ಯಾನ್ಸಿ ಸ್ಟೋರ್ಗೂ ಹಬ್ಬಿತ್ತು. 7 ಗಂಟೆಗೆ ಫೈರ್ ಆಗಿರೋದು. ಶಾರ್ಟ್ ಸರ್ಕ್ಯೂಟ್ ಆಗಿ ಒಂದು ಅಂಗಡಿಗೆ ಅಂಟ್ಕೊಂಡು ಮೇಲಂಗಡಿಗೂ ಅಂಟ್ಕೊಂಡಿದೆ, ಸೆಕೆಂಡ್ ಫ್ಲೋರ್ಗೂ ಹಂಗೆ ಸ್ವಲ್ಪ ಹೀಟ್ ಆಗಿ ಮೇಲೆ 3rd ಫ್ಲೋರ್ಗೂ ಅಂಟ್ಕೊಂಡಿದೆ ಸರ್. ಮತ್ತು ಫೈರ್ ಇಂಜಿನಿಯರ್ಗೂ ಫೋನ್ ಮಾಡಿದ್ದೀವಿ, ಸ್ಟೇಷನ್ ಹೋಗಿ ಬಂದು ಅವರು ಕ್ರಮ ತೊಗೊಂಡಿದ್ದಾರೆ. ಸುಮಾರು 8:40 ಬೆಳಗ್ಗೆ ಚಾಮರಾಜನಗರ ಫೈರ್ ಸ್ಟೇಷನ್ಗೆ ಅದು ಬಂದ ತಕ್ಷಣ ಇಮಿಡಿಯೇಟಾಗಿ ಚಾಮರಾಜನಗರ ಫೈರ್ ಸ್ಟೇಷನಿಂದ ಒಂದು ವೆಹಿಕಲ್ ಬಂದಿದೆ. ಬಂದ ನಂತರ ಅಲ್ಲಿ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಇರ್ತಾರೆ ಚಾಮರಾಜಪೇಟೆ, ಅವ್ರು ನೋಡಿಬಿಟ್ಟು ಬೆಂಕಿ ಜಾಸ್ತಿ ಇದೆ, ಇನ್ನು ಸ್ವಲ್ಪ ಅಡಿಷ್ನಲ್ ಫೈರ್ ಕಾಲ್ ಬೇಕು, ಆಫೀಸರ್ಸ್ನೆಲ್ಲ ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ವಿ. 150 ಮೆಂಬರ್ಸು ಸ್ಟಾಫು, 14 ವೆಹಿಕಲ್ಸು ಫೈರ್ ಫೈಟ್ ಮಾಡ್ತಾಯಿದ್ವಿ. ಈ ಏನು ಮಾಡಿದ್ದಾರೆ, ಈ ರೂಮ್ಸಲ್ಲೆಲ್ಲ ಫ್ಯಾನ್ಸಿ ಐಟಮ್ಸು, ಗಿಫ್ಟೆಡ್ ಐಟಮ್ಸು, ಆಮೇಲೆ ಡೆಕೋರೇಟಿವ್ ಐಟಮ್ಸು, ಕ್ರಿಕೆಟ್ ಬಾಲ್ಸು, ಆಲ್ ಪ್ಲಾಸ್ಟಿಕ್ ಟಾಯ್ಸು ಸ್ಟೋರ್ ಮಾಡಿದ್ದಾರೆ. ಹಾಗಾಗಿ ಯೂಶ್ವಲಿ ಸ್ಮೋಕ್ ಜಾಸ್ತಿ ಬರುತ್ತೆ, ವೆಂಟಿಲೇಷನ್ ಪ್ರಾಬ್ಲಮ್ಮು, ಅಸೆಸಿಬಿಲಿಟಿಗೆ ವೆಹಿಕಲ್ಸ್ ನಿಯರ್ ಬರೋಕ್ಕಾಗಲ್ಲ, 100 ಫೀಟ್ ದೂರನೇ ನಿಲ್ಲಿಸ್ಬೇಕು, ಅಲ್ಲಿಂದ ನೀರನ್ನ ಕ್ಯಾರಿ ಮಾಡಬೇಕು. ಫೈರ್ ಫೈಟಿಂಗ್ ಮಾಡೋದಕ್ಕೆ ನೀರು ಹತ್ರ ಇಲ್ಲ, ನಮ್ಮ ಮೈಗ್ರೌಂಡ್ ಫೈರ್ ಸ್ಟೇಷನ್ಗೆ ಹೋಗಬೇಕು, ಅಲ್ಲಿಂದ ನೀರು ತರಬೇಕು. ಪ್ಲಾಸ್ಟಿಕ್ ವಸ್ತುಗಳೇ ಹೆಚ್ಚಿದ್ದ ಕಾರಣ ಬೆಂಕಿ ಕ್ಷಣಾರ್ಧದಲ್ಲಿ ಎಲ್ಲೆಡೆ ವ್ಯಾಪಿಸಿತ್ತು. ಬೆಂಕಿ ಆವರಿಸುತ್ತಿದ್ದಂತೆ ಇಡೀ ಪ್ರದೇಶದಲ್ಲಿ ದಟ್ಟವಾದ ಕಪ್ಪು ಹೊಗೆ ಕಾಣಿಸಿಕೊಂಡಿತ್ತು. ಇದರಿಂದ ಸ್ಥಳೀಯ ನಿವಾಸಿಗಳು ಮತ್ತು ವ್ಯಾಪಾರಿಗಳು ಇಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿತ್ತು. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿದ್ದಾರೆ. ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಸರ್, ಶಾರ್ಟ್ ಸರ್ಕ್ಯೂಟ್ ಹೊಗೆ. ಇದು ಪ್ಲಾಸ್ಟಿಕ್ ಐಟಮ್ ಇರೋದ್ರಿಂದ ಸ್ವಲ್ಪ ಹೊಗೆ ಜಾಸ್ತಿ ಕಾಣುತ್ತೆ, ಮಾತ್ರ ಜನರಿಗೇನು ಆತಂಕ ಅಂಥದ್ದೇನು ತೊಂದರೆ ಏನಿಲ್ಲ. ಬೆಂಕಿ ಅವಘಡದ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ವಾಹನಗಳು ಕಾರ್ಯಾಚರಣೆ ಕೈಗೊಂಡಿದ್ದು ಮಧ್ಯಾಹ್ನ 1:30 ವೇಳೆಗೆ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆ ವೇಳೆ ಹೊಗೆಯಿಂದ 6 ಮಂದಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಸ್ವಸ್ಥರಾಗಿದ್ದು ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.